ಎಕ್ಸ್ಕ್ಯೂಸ್ ಮಿ ಸರ್. ಹೇಳಿ ಸರ್. ಇಲ್ಲಿ ಪೈಲ್ವಾನ್ ಕೆಂಪಯ್ಯನವ್ರ ಮನೆ ಎಲ್ಲಿ ಬರುತ್ತೆ? ಯಾಕೆ ಹೇಳಿ? ಏನಿಲ್ಲ, ಅವ್ರನ್ನ ಮೀಟ್ ಮಾಡಬೇಕಿತ್ತು. ಅವ್ರ ಮನೇಲಿ ಪವಿತ್ರನವ್ರು ಒಬ್ರು ಇದ್ದಾರಲ್ವಾ? ಇಲ್ಲ ಸರ್, ಅವ್ರಿಗೆ ಇಲ್ಲಿಲ್ಲ. ಅವರು ಮನೆ ಖಾಲಿ ಮಾಡಿ 7-8 ವರ್ಷ ಆಯ್ತು ಸರ್. 7-8 ವರ್ಷ ಅಂದರೆ ಆ ರಂಜಿತ್ ಕುಮಾರ್ ಅವ್ರ ಇನ್ಸಿಡೆಂಟ್ ಆದಮೇಲೆ ತಲೆ ಎತ್ಕೊಂಡು ಓಡಾಡೋಕ್ಕಾಗದೆ ಮನೆ ಖಾಲಿ ಮಾಡಿದ್ದಾರೆ ಪಾಪ. ಅಂದಮೇಲೆ 100% ಅದು ಅದೇ ಪವಿತ್ರ. ಈಗ ಎಲ್ಲಿದ್ದಾಳೆ? ಗೊತ್ತಿಲ್ಲ ರೀ. ಹೋಗ್ಲಿ, ಅವ್ರ ರಿಲೇಟಿವ್ಸ್ ಪರಿಚಯ ಇದ್ದವರು ಯಾರಾದ್ರೂ ಇಲ್ಲಿದ್ದಾರಾ? ನೀವು ಆ ದೃಶ್ಯ ಚಾನಲ್ನಲ್ಲಿ ಬಂದವರಲ್ವಾ? ನನಗೂ ಹಾಗೆ ಅನಿಸಿದೆ ಕಣ. ಆ CM ಪ್ರಶ್ನೆ ಕೇಳಿದಾರೆ ಇವರೇ ಅಲ್ವಾ? ಏನ್ ಸರ್, ಮುಖ್ಯಮಂತ್ರಿ ಅವ್ರನ್ನ ಅಲ್ಲಾಡ್ಸ್ಬಿಟ್ರಲ್ಲ. ಆ ಮನುಷ್ಯ ಲವ್ ಮಾಡಿ ಮೋಸ ಮಾಡಿದ್ನಾ? ಹುಡುಗಿ ಎಲ್ಲೇ ಇದಾರೆ, ನಮ್ಗೆ ಯಾವತ್ತು ತೋರಿಸ್ತಾರೆ? ಅವಳು ಎಲ್ಲಿದ್ದಾಳೆ ಅಂತ ನೀವು ನನಗೆ ತೋರಿಸಿದ್ರೆ ನಾನು ನಿಮ್ಮೆಲ್ರಿಗೂ ತೋರಿಸ್ತೇನೆ. ಅಂದ್ರೆ ಇವಯ್ಯ ಹುಡುಗಿ ನೋಡ್ಕೊಂಡೇ ಬಂದಿರೋದು. ಹೌದಾ? ನಮ್ಮ ರಂಜಿತ್ ಕುಮಾರ್ ಹುಡುಗಿ ನಮ್ಮೂರಲ್ಲೇ ಇದ್ದಾಳ ಅನ್ಕೋಣ. ಆ ಪೈಲ್ವಾನ್ ಕೆಂಪಯ್ಯನ ಮನೆ ಹುಡುಗಿನೇ ಅನ್ಸುತ್ತೆ. ಅವ್ರು ಕೇಳ್ಕೊಂಡೆ ಅವ್ರು ಹುಡುಕ್ತಾ ಇದ್ರು. ಆ ಪೈಲ್ವಾನ್ ಕೆಂಪಯ್ಯನ ಮಗಳು ಪವಿತ್ರ ರಂಜಿತ್ ಕುಮಾರ್ನ ಲವ್ ಮಾಡ್ತಾ ಇದ್ಲ ಸರ್? ಶಿಟ್, ಇವ್ರಿಗೆಲ್ಲ ವಿಷಯ ಲಿಕ್ಕಾದ್ರೆ ಎಡ್ವರ್ಟ್ ಆಗೋದು ಗ್ಯಾರಂಟಿ. ಇಲ್ಲ ಬಾಸ್, ಆ ನಿಮ್ಮ ಪವಿತ್ರಂಗೂ ನಮ್ಮ ರಂಜಿತ್ ಕುಮಾರ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಬಟ್ ರಂಜಿತ್ ಕುಮಾರ್ ಅವ್ರು ಆ ಹುಡುಗಿ ಹೆಸರು, ಇಲ್ಲಿರೋ ಪವಿತ್ರ ಅನ್ನೋ ಹುಡುಗಿನೋ ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತ. ಸೊ ಇಲ್ಲಿರೋ ಪವಿತ್ರನ ಕೇಳಿದ್ರೆ ಆ ಹುಡುಗಿ ಬಗ್ಗೆ ಗೊತ್ತಾಗತ್ತಲ್ವಾ? ಸೊ ಇಲ್ಲಿರೋ ಪವಿತ್ರನ ಹುಡ್ಕೊಂಬಂದೆ. ಸದ್ಯಕ್ಕೆ ಈ ಊರಲ್ಲಿ ಒಬ್ರೊಬ್ರು ಪವಿತ್ರ ಅನ್ನೋರು ಸಿಕ್ಕಿದ್ದಾರೆ. ಅವ್ರನ್ನ ವಿಚಾರಿಸಿದ್ರೆ ಏನಾದ್ರು ಗೊತ್ತಾಗ್ಬೋದಲ್ವಾ? ಇಷ್ಟು ದೊಡ್ಡ ಊರಲ್ಲಿ ಪವಿತ್ರ ಒಬ್ಬಳೇ ಇರೋದು. ನಮ್ಮ ಚಿಕ್ಕಪ್ಪನ ಮಗಳ ಹೆಸರು ಪವಿತ್ರನೇ, ಅವಳಿಗೂ 30 ವರ್ಷನೇ. ಓ, ತುಂಬಾ ಥ್ಯಾಂಕ್ಸ್ ಸರ್. ತಾವುಗಳು ದಯವಿಟ್ಟು ಅವ್ರು ಎಲ್ಲರೂ ಅಡಸ್ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ ಇಷ್ಟು ಜನ ಪವಿತ್ರ ಇದ್ದಾರೆ ಅಂದ್ರೆ ಅದ್ರಲ್ಲಿ ಒಬ್ಬರಾದ್ರೂ ನಾನು ಹುಡುಕ್ತಿರೋ ಪವಿತ್ರ ಇದ್ದೇ ಇರ್ತಾರೆ. ಏನೇ ಆದ್ರೂ ಅದು ಯಾರೋ ಪೈಲ್ವಾನ್ ಕೆಂಪಯ್ಯ ಅನ್ನೋರು 8 ವರ್ಷಕ್ಕೆ ಮುಂಚೆನೆ ಮನೆ ಖಾಲಿ ಮಾಡಿದ್ದಾರೆ ಅಂದ್ರೆ ಅದೇ ಪವಿತ್ರ. ಥ್ಯಾಂಕ್ ಯು ಸರ್. ಬಟ್ ಸದ್ಯಕ್ಕೆ ನನಗೆ ಪೈಲ್ವಾನ್ ಕೆಂಪಯ್ಯನವ್ರ ಮನೆ ಬಗ್ಗೆ ಹೇಳ್ತೀರಾ? ನನಗೆ ಗೊತ್ತು. ನೀವು ಸೀದಾ ಇಲ್ಲಿಂದ ಚಂದವಳ್ಳಿ ರೋಡ್ಗೆ ಹೋಗಿ, ಅಲ್ಲಿ ಗಣೇಶನ ದೇವಸ್ಥಾನ ಐತೆ, ಅಲ್ಲಿ ಪೈಲ್ವಾನ್ ಕೆಂಪಯ್ಯನ ಮನೆ ಕೇಳಿದ್ರೆ ಯಾರು ಬೇಕಾದ್ರೆ ಇರ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಬಟ್ ಒಂದು ಸ್ಮಾಲ್ ರಿಕ್ವೆಸ್ಟ್, ಇದು ಬೇರೆ ಮನೆ ಹೆಣ್ಮಕ್ಳ ವಿಷಯ. ಇದನ್ನ ತಾವು ದಯವಿಟ್ಟು ಎಲ್ಲೂ ಪಬ್ಲಿಕ್ ಮಾಡಬೇಡಿ ಪ್ಲೀಸ್. ನನಗೆ ಮಾತು ಕೊಡಿ. ಮುಂಚೆ ಮಗುನು ಹೆತ್ತು ಅವನಿಂದ ದೂರ ಆಗಿದ್ದ ಹುಡುಗಿ ಬೇರೆ ಯಾರು ಅಲ್ಲ, ಇವಳೆ. ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ ಇಂಥ ಕಚಡ ಕೆಲಸ ಮಾಡೋದಿಕ್ಕೆ? ನೀವು ನಿಮ್ ಮನ್ಸು, ನಿಮ್ ಬುದ್ಧಿ, ನಿಮ್ ಪ್ರೀತಿನೇ ಸುಳ್ಳು. ಸೀನಿಯರ್, ನಿಮ್ಗೊಂದು ಗುಡ್ ನ್ಯೂಸ್. ಏನು? ಆಲ್ಮೋಸ್ಟ್ ನಾನು ಅನ್ಕೊಂಡಿದ್ದೆ ಆಗ್ತಾ ಇದೆ ಕಣ್ರಿ. ಪವಿತ್ರನ ಹುಡುಗಿ ಬಗ್ಗೆ ಡೀಟೇಲ್ಸ್ ಸಿಕ್ಕಿದೆ. ನಾನೀಗ ಅವ್ರ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಬೇಡು, ನೀನು ಹೋಗ್ತಾ ಇರೋದು ನಿನ್ಗೆ ಬೇಕಾಗಿರೋ ಹುಡುಗಿ ಮನೆಗಲ್ಲ. ನೀನು ಹುಡುಕ್ತಾ ಇರೋ ಹುಡುಗಿ ಹೆಸರು ಪವಿತ್ರನೂ ಅಲ್ಲ, ಪಾವನಿ. ಅದು ನಾನೇ. ಪೈಲ್ವಾನ್ ಮನೆ ಹುಡುಗಿ ಕಣ್ರಿ ಅದು. ಈಗ ಏರಿಯಾ ಚೇಂಜ್ ಮಾಡಿ ಇಲ್ಲೇ ಎಲ್ಲ ಒಂದ್ ಕಡೆ ಇದಾರಂತೆ. ಸಾಧ್ಯವಾದ್ರೆ ಕನ್ವಿನ್ಸ್ ಮಾಡಿ ಅವಳನ್ನ ಇವತ್ತೇ ಕರ್ಕೊಂಡ್ ಬರ್ತೀನಿ. ಅಯ್ಯೋ, ಅಂತ ತಪ್ಪು ಮಾತ್ರ ಮಾಡ್ಬೇಡ್ವೋ.